ನಾಡಿನ ಹಿರಿಯ ಜೀವ, ಕರ್ನಾಟಕದ ಅತ್ಯಂತ ಹಿರಿಯ ರಾಜಕಾರಣಿಗಳಲ್ಲಿ ಒಬ್ಬರು ಎಸ್ ಎಂ ಕೃಷ್ಣ ಅವರು ಇವತ್ತು ಬೆಳಗಿನ ಜಾವ ತೀರಿ ಹೋಗಿದ್ದಾರೆ. ಎಸ್ ಎಂ ಕೃಷ್ಣ ಅವರ ಜೀವನ ನಮ್ಮ ನಾಡಿಗೊಂದು ಮಾದರಿ. ನಾಡು ಕಂಡಂತಹ ಬಹಳ ವಿದ್ಯಾವಂತ ರಾಜಕಾರಣಿಗಳಲ್ಲಿ ಎಸ್ ಎಂ ಕೃಷ್ಣರವರು ಒಬ್ಬರು. ಅವರ ಇಲ್ಲದಿರುವಿಕೆ ಕನ್ನಡ ನಾಡು, ಭಾರತ ದೇಶಕ್ಕೆ ಬಹಳ ದೊಡ್ಡ ಹಾನಿ. ಅವರನ್ನು ವ್ಯಾಖ್ಯಾನಿಸುವುದೆಂದರೆ ಅವರು ಸ್ವತಂತ್ರ ಭಾರತದ ಆ ಕೂಡಲಿನ ಸಂದರ್ಭಗಳಲ್ಲಿನ ತಲ್ಲಣಗಳಿಗೆ ಉತ್ತರಿಸುವಂತಹ ರಾಜಕಾರಣಿಗಳು ಒಬ್ಬರು ಬೇಕಾಗಿದ್ದಾರೆ ಅಂದರೆ ಅದರಲ್ಲಿ ಎಸ್ ಎಂ ಕೃಷ್ಣರವರು ಒಬ್ಬರು. ಬ್ರಿಟಿಷರ ದಾಸ್ಯದಿಂದ ಹೊರಗೆ ಬಂದಂಥ ಭಾರತಕ್ಕೆ ಎಸ್ ಎಂ ಕೃಷ್ಣರಂಥವರು ರಾಜಕೀಯಕ್ಕೆ ಬಂದದ್ದು ಅತ್ಯಂತ ಅಸಾಂಪ್ರದಾಯಿಕವಾದಂತಹ ಮಾರ್ಗದಲ್ಲಿ. ಅವರು ಒಂದಿನ ಬಹುತೇಕ ಸರ್ವೇ ಸಾಮಾನ್ಯವಾಗಿದ್ದಂತಹ ರಾಜಕೀಯ ಪ್ರವೇಶ ಇರ್ತಿತ್ತು. ಬಹುತೇಕ ರಾಜಕಾರಣಿಗಳು ಕಾಂಗ್ರೆಸ್ಸಿನ ಜೊತೆಗೆ ಗುರುತಿಸಿಕೊಂಡು ರಾಜಕಾರಣಕ್ಕೆ ಬರುವಂತಹದ್ದು ಪದ್ಧತಿ ಇತ್ತು. ಎಸ್ ಎಂ ಕೃಷ್ಣರವರು ಬಹಳ ಅಸಾಂಪ್ರದಾಯಿಕ ಪ್ರಜಾ ಸೋಷಲಿಸ್ಟ್ ಪಾರ್ಟಿಯಿಂದ ಅವರು ಬಂದರು. ಪ್ರಜಾ ಸೋಷಲಿಸ್ಟ್ ಪಾರ್ಟಿ ಅಂದ್ರೆ ನಿಮಗೆ ಈಗ ಪರಿಚಯ ಇಲ್ಲ. ಭಾರತ ದೇಶಕ್ಕೆ ಒಂದು ಸಂದರ್ಭದೊಳಗೆ ರಾಜಕಾರಣದ ಹೊಸ ದಿಕ್ಕನ್ನು ತೋರಿಸಿದಂತ ಜಯಪ್ರಕಾಶ್ ನಾರಾಯಣರು ಪ್ರಜಾ ಸೋಷಲಿಸ್ಟ್ ಪಾರ್ಟಿನ 1951 ಸ್ಥಾಪನೆ ಮಾಡ್ತಾರೆ. ಅವ್ರ ಜೊತೆಗೆ ಆಚಾರ್ಯ ಕೃಪಲಾನಿ ಅಂತ ಹಿರಿಯರು ಮತ್ತು ಇನ್ನಿಬ್ಬರು ಮೂವರನ್ನ ತುಂಬಾ ಶ್ರೇಷ್ಠನ ಹೆಸರಿಸಬಹುದು. ಜಗತ್ತಿನಲ್ಲಿ ಸೋಷಿಯಲಿಸಂ ಎಲ್ಲ ಸರ್ಕಾರದ ಎಲ್ಲ ಸ್ವರೂಪದೊಳಗೆ ಕಾಣಿಸಿಕೊಳ್ಳುವಂತಹ ಸಂದರ್ಭದು ಆ ಕಾಲಘಟ್ಟ. ಭಾರತದೊಳಗೂ ಸೋಷಿಯಲಿಸಂ ಬರಬೇಕು ಅನ್ನುವಂಥ ಒಂದು ದೊಡ್ಡ ಯುವಕರ ಪಡೆ. ದೇಶದ ಪ್ರತಿಷ್ಠಿತ ವಿಶ್ವವಿದ್ಯಾಲಯದಲ್ಲಿ ಓದಿದವರು ಮತ್ತು ಜಗತ್ತಿನ ಶ್ರೇಷ್ಠ ವಿಶ್ವವಿದ್ಯಾಲಯದಲ್ಲಿ ಓದಿದಂತಹ ಅವತ್ತಿನ ಯುವಕರು ಯುವತಿಯರು ಸೋಷಿಯಲಿಸಂನ ಒಂದು ಟ್ರೆಂಡ್ನೊಳಗಿದ್ರು. ಅವರು ಆಯಾ ದೇಶಗಳ ರಾಜಕೀಯ ದಿಕ್ಕನ್ನೇ ಬದಲಿಸಿದ್ರು ಅನ್ನೋದು ಬಹಳ ವಿಶೇಷ. ಅಂಥದ್ದೊಂದು ಪ್ರಯತ್ನ ಮಾಡಿದ್ರೊಳಗೆ ಪ್ರಜಾ ಸೋಷಲಿಸ್ಟ್ ಪಾರ್ಟಿ, ಅದರೊಳಗಿಂದ ಹೊರಬಂತ ಆಚಾರ್ಯ ಕೃಪಲಾನಿಯವರು ಮುಂಚಿನೊಳಗಿದ್ದವರು. ಅಂಥವ್ರ ಪಕ್ಷದೊಳಗೆ ಬಂದವರು ಎಸ್ ಎಂ ಕೃಷ್ಣರು. ಎಸ್ ಎಂ ಕೃಷ್ಣರವರು 1962 ಶಾಸನಸಭೆಗೆ ಆಯ್ಕೆಯಾಗಿ ಬರ್ತಾರೆ. ಅದಕ್ಕೊಂದು ಹಿನ್ನೆಲೆಯೂ ಇರ್ತದೆ. ಮೈಸೂರು ಸಂಸ್ಥಾನದ ಅವತ್ತಿನ ಮಹಾರಾಜರ ಕಾಲದಲ್ಲಿ ಪ್ರಜಾಪ್ರತಿನಿಧಿ ಸಭೆ ಅಂತಿರ್ತಿತ್ತು. ನನಗೆ ತಿಳಿದಂಗ
ನನಗೆ ನಿಖರವಾಗಿ ಅಂತೇಳಿ ಹೇಳ್ತಾ ಇಲ್ಲ, ನನಗೆ ಯಾರೋ ಹೇಳ್ಕೊಂಡದ್ದು ಅಥವಾ ನನಗೆ ತಿಳ್ಕೊಂಡಂಗೆ ಎಸ್ ಎಂ ಕೃಷ್ಣರವ್ರ ತಂದೆ ಪ್ರಜಾಪ್ರತಿನಿಧಿ ಸಭೆಗೆ ಆಯ್ಕೆಯಾಗಿದ್ರು ಅನ್ನುವಂಥದ್ದು ನಾನೇನೋ ಒಂದಷ್ಟು ನೆನಪಿಟ್ಕೊಂಡಿದ್ದೀನಿ. ಅಂದರೆ ರಾಜಕೀಯ ಹಿನ್ನೆಲೆ ಇವರಿಗೆ ಮೊದಲೇ ಇತ್ತು. ಸುಸಂಸ್ಕೃತ ಕುಟುಂಬ, ಸ್ವಾಮಿ ವಿವೇಕಾನಂದರು ಸ್ಥಾಪನೆ ಮಾಡಿದಂತಹ ರಾಮಕೃಷ್ಣ ಆಶ್ರಮದ ವಿದ್ಯಾಶಾಲೆ ಮೈಸೂರೊಳಗೆ ಸೆಕೆಂಡರಿ ಎಜುಕೇಶನ್ ಮುಗಿಸಿದ ಇವರು ಮಹಾರಾಜ ಕಾಲೇಜಿನಲ್ಲಿ, ಅವತ್ತಿನ ಪ್ರತಿಷ್ಠಿತ ಕಾಲೇಜ್ ಅದು, ಅಲ್ಲೇ ಡಿಗ್ರಿ ತಗೊಂತಾರೆ. ಅಲ್ಲಿಂದ ಮುಂದೆ ಬೆಂಗಳೂರಿಗೆ ಬಂದು ಯೂನಿವರ್ಸಿಟಿ ಲಾ ಕಾಲೇಜ್ನೊಳಗೆ ಲಾ ಡಿಗ್ರಿ ಪಡೆದು ನಂತರದೊಳಗೆ ವಿದೇಶಕ್ಕೆ ಹೋಗಿ ಜಾರ್ಜ್ ವಾಷಿಂಗ್ಟನ್ ಯೂನಿವರ್ಸಿಟಿ, ಇನ್ನೊಂದು ಯಾವುದೋ ಒಂದು 2 ವಿಶ್ವವಿದ್ಯಾಲಯಗಳಲ್ಲಿ ಅವರು ಹೈಯರ್ ಎಜುಕೇಶನ್ ತಗೊಂಡು ತಿರುಗಿ ಬಂದಾಗ ಇಲ್ಲಿ ಅವರಿಗೆ ರಾಜಕಾರಣ ಕೈ ಬೀಸಿ ಕರೀತದೆ. ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿಯಿಂದ ಪ್ರವೇಶದ ನಂತರ 1968ರಲ್ಲಿ ಬೈ ಎಲೆಕ್ಷನ್ ಆಗತ್ತ ಮಂಡ್ಯ ಲೋಕಸಭೆದ್ದು. ಮದ್ದೂರಿನಿಂದ ಶಾಸನಸಭೆಗೆ ಆಯ್ಕೆಯಾದಂಥ ಎಸ್ ಎಂ ಕೃಷ್ಣರವರು ಮಂಡ್ಯ ಲೋಕಸಭೆ ಬೈಪೋಲ್ನೊಳಗೆ ಮಧ್ಯಂತರ ಚುನಾವಣೆಯಲ್ಲಿ ಲೋಕಸಭೆಗೆ ಆಯ್ಕೆ ಆಗ್ತಾರ. ಆ ಸಂದರ್ಭದೊಳಗೆ ಇಂದಿರಾ ಗಾಂಧಿ ಅವರ ಯುಗ ಪ್ರಾರಂಭ ಆಗುತ್ತಾ. ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ಅತ್ಯಂತ ಪ್ರತಿಭಾವಂತರಾಗಿದ್ದಂಥ ಎಸ್ ಎಂ ಕೃಷ್ಣರವರನ್ನ ಬೇರೆ ಪಕ್ಷದಲ್ಲಿ ಇಟ್ಟುಕೊಳ್ಳೋಕ್ಕಿಂತ ಕಾಂಗ್ರೆಸ್ಸಿನೊಳಗೆ ಬಂದ್ರೆ ಎಂಥ ದೊಡ್ಡ ಶಕ್ತಿ ಆಗ್ಬೋದು ಅಂತ ತಿಳ್ಕೊಂಡು 1971ಕ್ಕೆ ಕಾಂಗ್ರೆಸ್ಸಿಗೆ ಅವ್ರನ್ನ ಕರ್ಕೊಂಡು ಬರ್ತಾರ. ಅಂದಿನಿಂದ ಲೋಕಸಭೆ ಅಥವಾ ರಾಜ್ಯಸಭೆಯಲ್ಲಿ 2014ರವರೆಗೂ ಇವರು ಇರ್ತಾರಪ್ಪ ಅಂತೇಳಿ ಅಂದ್ರೆ ನಾವು ಇವರ ಒಂದು ವರ್ಚಸ್ಸನ್ನ, ರಾಜಕಾರಣದಲ್ಲಿ ಇವರಲ್ಲಿನ ಶಕ್ತಿನ ನಾವು ಪರಾಮರ್ಶಿಸಬಹುದಾಗಿದೆ. ಇದನ್ನ ತಿಳ್ಕೊಬೇಕಾದದ್ದು ಬಹಳ ಮಹತ್ವದ್ದು. ಅಂತ ಎಸ್ ಎಂ ಕೃಷ್ಣ ಯಾವತ್ತೂ ಸಂಪ್ರದಾಯವಾದಿಯಾಗಿರಲಿಲ್ಲ. ನಾಡಿ ಮಿಡಿತವನ್ನ ಬಿಟ್ಟಿರಲಿಲ್ಲ, ರೈತರನ್ನ ಬಿಟ್ಟಿರಲಿಲ್ಲ, ಮಹಿಳೆಯರನ್ನ ಬಿಟ್ಟಿರಲಿಲ್ಲ, ಸಾಮಾನ್ಯ ಬದುಕನ್ನ ಬಿಟ್ಟಿರಲಿಲ್ಲ. ಆದರೆ 21ನೇ ಶತಮಾನದ ಜಾಗತಿಕ ಭಾರತವನ್ನ ಮುನ್ನಡೆಸಬೇಕು ಅನ್ನುವಂತಹ ಒಂದು ಹಿರಿಯ ಇಚ್ಛೆನೂ ಸಹಿತ ಅವರಷ್ಟೇ ಗಟ್ಟಿಯಾಗಿ ಇಟ್ಕೊಂಡಿದ್ದರು. ಇಲ್ಲಿ ಅವರು ಅಲಂಕರಿಸಲಾರದಂತಹ ಹುದ್ದೆನೇ ಇಲ್ಲ. ಕೇಂದ್ರ ಮಂತ್ರಿಗಳಾಗಿದ್ರು, ಮುಖ್ಯಮಂತ್ರಿಗಳಾಗಿದ್ರು, ಉಪಮುಖ್ಯಮಂತ್ರಿಗಳಾಗಿದ್ರು, ವಿಧಾನಸಭೆಯಲ್ಲಿ ಸ್ಪೀಕರ್ ಆಗಿದ್ರು. ಆಮೇಲೆ ಕರ್ನಾಟಕಕ್ಕೆ ಎಸ್ ಎಂ ಕೃಷ್ಣ ಅವರ ಕೊಡುಗೆ ಅದನ್ನ ಹೇಳಲಾರ್ದ ಇವತ್ತಿನ ಆಧುನಿಕ ಕರ್ನಾಟಕ ಊಹಿಸಿಕೊಳ್ಳಕ್ ಸಾಧ್ಯ ಇಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಗಿದೇ ಹೋಯ್ತು ಅನ್ನುವಂಥದ್ದು ಪ್ರಸಂಗದೊಳಗೆ ಅವ್ರನ್ನ 1998-99 ಕೇಂದ್ರದಿಂದ ರಾಜ್ಯಕ್ಕೆ ಕರ್ಕೊಂಡು ಬರಲಾಯಿತು. ರಾಷ್ಟ್ರ ರಾಜಕಾರಣದಿಂದ ರಾಜ್ಯ ರಾಜಕಾರಣಕ್ಕೆ ಮತ್ತೊಮ್ಮೆ ಎಂಟ್ರಿ ಕೊಟ್ಟರು ಎಸ್ ಎಂ ಕೃಷ್ಣ. ಎಲ್ಲ ಯುವಕರನ್ನ ಮತ್ತು ಕಾಂಗ್ರೆಸ್ಸಿನ ಬಹುತೇಕ ನಾಯಕರನ್ನು ಕರ್ಕೊಂಡು ಪಾಂಚಜನ್ಯ ಅನ್ನುವಂತಹ ಒಂದು ದೊಡ್ಡ ಮಹಾ ಅಭಿಯಾನನ ಕಾಂಗ್ರೆಸ್ ಸಂಘಟನೆಯೊಳಗೆ ತಗೊಂಡ್ಬಂದು ಕಾಂಗ್ರೆಸ್ ಸರ್ಕಾರ 1999ರಲ್ಲಿ ರಚನೆ ಆಗೋದಕ್ಕೆ, ಕಾಂಗ್ರೆಸ್ಸಿನ ಪುನರುಜ್ಜೀವನಕ್ಕೆ ಕಾರಣೀಭೂತರು ಎಸ್ ಎಂ ಕೃಷ್ಣ. ಒಬ್ಬ ಆ ಮನುಷ್ಯನ ಕೊಡುಗೆ ಬಗ್ಗೆ ನಾವು ಹೇಳಬೇಕು. ಇವತ್ತು ಏನಾರ ನಾವು ಕರ್ನಾಟಕನ ಆಧುನಿಕವಾಗಿ ನೋಡ್ತಿದ್ರ, ಅಭಿವೃದ್ಧಿ ಪರ ಕರ್ನಾಟಕವನ್ನು ನೋಡ್ತಿದ್ರ, ಅದಕ್ಕೆ ಎಸ್ ಎಂ ಕೃಷ್ಣ ಅವರು ಮೂಲ ಕಾರಣ ಅದಾರ. ಅವತ್ತು ಆಧುನಿಕ ಭಾರತವನ್ನ ಆಧುನಿಕ ಕರ್ನಾಟಕವನ್ನು ಕಟ್ಟಬೇಕಾದ್ರೆ ಬ್ರ್ಯಾಂಡ್ ಬೆಂಗಳೂರು ಅನ್ನುವಂಥ ಕಾನ್ಸೆಪ್ಟ್ ತಗೊಂಡ್ಬರ್ತಾರ. ITBT ನಲ್ಲಿ ರೆವಲ್ಯೂಷನ್ ಮಾಡ್ತಾರ. ಸಿಲಿಕಾನ್ ಸಿಟಿ ಕಲ್ಪನೆನ ತಗೊಂಡ್ಬಂದು ಅದನ್ನ ಜಾರಿಗೊಳಿಸ್ತಾರ. ಬ್ರ್ಯಾಂಡ್ ಬೆಂಗಳೂರು ಕಟ್ಟುವಾಗ
ಅವ್ರದ್ದೊಂದು ಕಲ್ಪನೆ. ಅದಕ್ಕೆ ಯೋಗ್ಯರಾದಂಥವ್ರನ್ನ ಯೋಗ್ಯ ಸ್ಥಾನಕ್ಕೆ ನೇಮಿಸಬೇಕು ಅನ್ನುವಂಥದ್ದು ಬಂದಾಗ BATF ಅನ್ನುವಂತಹ ಒಂದು ವೇದಿಕೆನ, ಸರ್ಕಾರಿ ವೇದಿಕೆನ ಅವರು ತಗೊಂಡ್ಬರ್ತಾರ. ಅದಕ್ಕೆ ಕಾರ್ಪೊರೇಟ್ ಉದ್ಯಮಿ ಆದಂಥ ಕನ್ನಡ ನಾಡಿನ ಒಬ್ಬ ತರುಣ ಟೆಕ್ನೋಕ್ರ್ಯಾಟ್, ಬಿಸ್ನೆಸ್ ಮನ್, ಇಂಡಸ್ಟ್ರಿಯಲಿಸ್ಟ್ ನಂದನ್ ನಿಲೇಕಾನಿ ಅವ್ರನ್ನ ಚೇರ್ಮನ್ ಮಾಡ್ತಾರ. ನಂದನ್ ನಿಲೇಕಾನಿ ಅವರ ಸ್ನೇಹಿತರಾದಂಥ ಅಂದಿನ ಬೆಂಗಳೂರಿನ ಕಮಿಷನರ್ ಆದಂತಹ ಸನ್ಮಾನ್ಯ ಅಶೋಕ್ ದಳವಾಯಿ IAS ಅವರನ್ನ ಕಾರ್ಯದರ್ಶಿಯಾಗಿ ನೇಮಿಸ್ತಾರ. ಇವರಿಬ್ಬರ ಯುಗಲ ಜೋಡಿ SM ಕೃಷ್ಣವರ ಒಂದು ವೈಚಾರಿಕತೆ, ಇವೆರಡು ಸೇರಿ ಇವತ್ತೇನಾರು ಬೆಂಗಳೂರು ವಿಶ್ವಮಾನ್ಯ ನಗರ ಆಗಿತ್ತಂದ್ರೆ ಇಲ್ಲಿ ಈ ಮೂವರ ಕೊಡುಗೆ ಇದೆ. ಇದಕ್ಕೆ ಮುಖ್ಯವಾಗಿ ಕಾರಣೀಕರ್ತರು SM ಕೃಷ್ಣ ಅವರು. ಇದಕ್ಕೆ ಪೂರಕವಾಗುವಂಗ ದೇವನಹಳ್ಳಿಯಲ್ಲಿ ಬೆಂಗಳೂರಿನ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಅನ್ನ ಸ್ಥಾಪನೆ ಮಾಡ್ತಾರ. ಇದು ಎಜುಕೇಶನ್ ಅಲ್ಲಿ ರೆವಲ್ಯೂಷನ್ ಮಾಡಿಬಿಡ್ತಾರ. ಮಕ್ಕಳ ಸಂಖ್ಯೆ ಕಡಿಮೆ ಆಯ್ತಲ್ಲ, ಶಾಲೆಗಳೊಳಗೆ ಮಕ್ಕಳ ಸಂಖ್ಯೆ ಕಡಿಮೆ ಆಯ್ತು, ಮಕ್ಕಳಲ್ಲಿ ಆರೋಗ್ಯ ಪೋಷಣೆ ಚೆನ್ನಾಗಿಲ್ಲ, ಮಕ್ಕಳು ಪೌಷ್ಟಿಕಾಂಶದ ಕೊರತೆಯಿಂದ ಬಳಲ್ತಾರೆ ಅಂದಾಗ SM ಕೃಷ್ಣ H ವಿಶ್ವನಾಥರನ್ನ ಶಿಕ್ಷಣ ಮಂತ್ರಿ ಮಾಡಿ ಅವರ ಸಾರಥ್ಯದಲ್ಲಿ ಮಿಡ್ ಡೇ ಮೀಲ್ಸ್ ಯೋಜನೆಯನ್ನು ಜಾರಿಗೆ ತರ್ತಾರ. ಆ ಮಿಡ್ ಡೇ ಮೀಲ್ಸ್ ಯೋಜನೆ ಯಶಸ್ವಿಯಾಗಿ ಶಾಲೆ ಬಿಟ್ಟಂತ ಮಕ್ಕಳು ಮರಳಿ ಶಾಲೆಗೆ ಬರ್ತಾರ. ಅನಾರೋಗ್ಯ ಪೀಡಿತ ಮಕ್ಕಳು ಆರೋಗ್ಯವಂತರಾಗ್ತಾರ. ಅದು ಬಲು ದೊಡ್ಡ ಹೆಜ್ಜೆ ಶಿಕ್ಷಣ ಕ್ಷೇತ್ರದಲ್ಲಿ. ಕರ್ನಾಟಕದ ಈ ಮಾದರಿಯನ್ನ ಭಾರತ ದೇಶದ ಎಲ್ಲ ರಾಜ್ಯಗಳು ಇವತ್ತು ಫಾಲೋ ಮಾಡ್ತಿರೋದು SM ಕೃಷ್ಣ ಅವರಿಗೆ ಈ ಕ್ಷೇತ್ರದಲ್ಲಿ ಸಲ್ಲುವಂತ ಗೌರವ. ರೈತರ ಬಗ್ಗೆ ಅವ್ರ ಕಾಳಜಿ. ಅಂದು ಕಂಪ್ಯೂಟರ್ ಎತ್ತಿ ಇಟ್ಟಾಗ ಅವರು ರೆವಿನ್ಯೂ ಇಲಾಖೆನ ಡಿಜಿಟಲ್ ಆಗಿ ತಗೊಂಡು ಹೋಗ್ತಾರ. ಎಲ್ಲರ ಖಾತೆನೂ ಡಿಜಿಟಲೈಸ್ ಮಾಡಿ ಇಟ್ಬಿಡ್ತಾರ. ಅದಕ್ಕೆ ಭೂಮಿ ಅನ್ನುವಂಥ ಯೋಜನೆಯನ್ನು ತಂದವರು SM ಕೃಷ್ಣ. ರೈತರು ಅವ್ರನ್ನ ನೆನೆಬೇಕು. ಸಹಕಾರಿ ಸಂಘಗಳಿರ್ತಾವ, PKPS ಸೊಸೈಟಿ. ಸಾಮಾನ್ಯವಾಗಿ ರೈತರು ಅಲ್ಲಿ ಎಲ್ಲರೂ ಸದಸ್ಯರೇ ಇರ್ತಾರ. ಅಂಥವ್ರಿಗೆ ಆರೋಗ್ಯ ವಿಮೆ ಯೋಜನೆ ಯಶಸ್ವಿನಿನ ಜಾರಿಗೆ ತರ್ತಾರ ಅವರು. ಸಹಕಾರಿ ಸಂಸ್ಥೆಗಳೊಳಗೆ ಅಲ್ಲಿ ಯಾರು ಸದಸ್ಯರು ಇರ್ತಾರ ಅವರೆಲ್ಲರೂ ಯಶಸ್ವಿನಿ ಯೋಜನೆಗೆ ಅವರು ಒಳಪಡುವಂತೆ ನೋಡ್ಕೊಂತಾರ. ಯಶಸ್ವಿನಿ ಯೋಜನೆ ಹರಿಕಾರರು SM ಕೃಷ್ಣರು. ಇದ್ರ ಜೊತೆಗೆ ಸಹಕಾರ ಸಂಘಗಳೊಳಗೆ ರೈತರನ್ನ ನಾಮಿನೇಟ್ ಮಾಡುವಂತ ಯೋಜನೆ ತರ್ತಾರ. ಅಂದು ಸಾಮಾನ್ಯವಾದಂಥ ವಿಚಾರ ಇದ್ದಿಲ್ಲ. ಸಹಕಾರಿ ಸಂಸ್ಥೆಗಳು ಕೆಲವೊಬ್ಬರು ಸ್ವತ್ತು ಮಾತ್ರ ಹಾಗೆ ಆದಾಗ ಈ ಒಂದು ವಿಚಾರಕ್ಕೆ ಅವರು ಬಲ ಕೊಟ್ಟು ಒಂದು ಸಹಕಾರಿ ಕ್ರಾಂತಿಯನ್ನ ಇಲ್ಲೇ ಉಂಟು ಮಾಡ್ತಾರೆ ಅನ್ನುವಂಥದ್ದನ್ನು ನಾವು ನೆನಪಿಡಿ. ಇನ್ನು ನೀರಾವರಿ ಕ್ಷೇತ್ರದೊಳಗೆ ಎಲ್ಲಿ ಬಿಟ್ಟು ಹೋಗಿರ್ತದೋ ಅದನ್ನ ಅಂತ ನೀರಾವರಿ ಯೋಜನೆಗಳನ್ನ ಕೈಗೆತ್ತಿಕೊಂಡು ಅವನ್ನ ಇಂಪ್ಲಿಮೆಂಟ್ ಮಾಡ್ತಾನೆ. ಹೌಸಿಂಗ್ ಯೋಜನೆ ಬಿಟ್ಟು ಹೋಗಿರ್ತದೆ, ದೊಡ್ಡ ಹೌಸಿಂಗ್ ಯೋಜನೆನ ತಗೊಂಡ್ಬರ್ತಾರೆ. ಅವರು ಕೈಗೊಂಡಂತ ಆರ್ಥಿಕ ಕಾರ್ಯಕ್ರಮಗಳು ಎಷ್ಟೊಂದು ಪ್ರಬಲವಾಗಿದ್ದು ಅಂದ್ರೆ, ಅವರು ಒಳಗಡೆ ಬಂದು ಹೆಜ್ಜೆ ಇಟ್ಟಾಗ ಸುಮಾರು ಕರ್ನಾಟಕದ ಬಜೆಟ್ನ ಆರ್ಥಿಕ ಗಾತ್ರ 14,000 ಕೋಟಿ, 13,000 ಕೋಟಿ. ಅವರು 4 ವರ್ಷ 4.5 ವರ್ಷ ಆಡಳಿತನ ಮುಗಿಸಿದಾಗ
ಅವ್ರ ಕೊನೆ ಬಜೆಟಿನ ಗಾತ್ರ 34,000 ಕೋಟಿ, ಆಲ್ಮೋಸ್ಟ್ 3 ಪಟ್ಟು. ಇದನ್ನ ಎಂಥ ಸಂದರ್ಭದೊಳಗೆ ಮಾಡ್ತಾರ ಅದನ್ನು ಭಾಳ ವಿಚಾರ ಮಾಡಬೇಕು. 2 ಪ್ರಮುಖವಾದಂತಹ ದುರಂತದ ಘಟನೆಗಳು ನಡೀತಾವೆ ಕರ್ನಾಟಕದೊಳಗೆ. ಅವತ್ತ 3 ವರ್ಷ ಸತತ ಬರಗಾಲ ಬೀಳುತ್ತ, ಒಂದು ವರ್ಷನೂ ಒಂದು ಬೆಳೆಗೂ ಸಹಿತ ನಮಗೆ ಮಳೆ ಸಿಗುವುದಿಲ್ಲ, ಮಳೆ ಅನುಕೂಲ ಆಗುವುದಿಲ್ಲ. 3 ವರ್ಷ ಸತತ ಬರಗಾಲ. 2, ನಾಡಿನ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಅಪಹರಿಸ್ತಾರೆ. ಅಪಹರಿಸಿ ವರ್ಷಗಟ್ಟಲೆ ಅವರನ್ನ ಕಾಡಿನೊಳಗೆ ವೀರಪ್ಪನ ಇಟ್ಕೊಂಡಾಗ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಕರ್ನಾಟಕ ಸರ್ಕಾರದ ದಕ್ಷತೆಯ ಬಗ್ಗೆ, ಲಾ ಆ್ಯಂಡ್ ಆರ್ಡರ್ ವಿಷಯದಲ್ಲಿ ತುಂಬ ಪ್ರಶ್ನೆಗಳು ಹೇಳ್ತಾವೆ. ಅದನ್ನು ನಾಜೂಕಾಗಿ ಪರಿಹಾರ ಮಾಡಿದವರು ಎಸ್.ಎಂ. ಕೃಷ್ಣರು. ಈ ಎಲ್ಲ ಕಷ್ಟ ಕಾರ್ಪಣ್ಯಗಳ ನಡುವೆ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯವನ್ನ ಮುಂಚೂಣಿಯೊಳಗೆ ತಂದು ನಿಲ್ಲಿಸಿದವರು ಎಸ್.ಎಂ. ಕೃಷ್ಣರು. ನಂತರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಲಭ್ಯ ಆಗುತ್ತೆ. ಅವರು ವಿದೇಶಾಂಗ ಮಂತ್ರಿಯಾಗಿ ದಕ್ಷವಾಗಿ ಕೆಲಸ ಮಾಡ್ತಾರೆ, ದಕ್ಷತೆಯಿಂದ. ನಂತರ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಅವರು ಕೆಲಸ ಮಾಡ್ತಾರೆ. ಅವರನ್ನೊಬ್ಬ ಸಮರ್ಥ ಆಡಳಿತಗಾರ, ಹೈಲಿ ಎಜುಕೇಟೆಡ್ ಚೀಫ್ ಮಿನಿಸ್ಟರ್ ಅಂತೇಳಿ ಒಂದು ಕಡೆ ಬಿಂಬಿಸೋದಾದರೆ, ಸ್ವಾತಂತ್ರ್ಯ ಬಂದ 78 ವರ್ಷಗಳ ಇವತ್ತಿನ ಕರ್ನಾಟಕ, ಇವತ್ತಿನ ಭಾರತವನ್ನು ಅವಲೋಕಿಸೋದಾದ್ರೆ, ಸ್ವಾತಂತ್ರ್ಯ ಬಂದ ಮೇಲೆ ಎಸ್.ಎಂ. ಕೃಷ್ಣ ಅಂತವರ ರಾಜಕೀಯ ಪ್ರವೇಶ ಎಷ್ಟು ಅಗತ್ಯ ಇತ್ತು. ಅಲ್ಲಿಂದ ಮುಂದೆ ಬಂದು 70 ವರ್ಷ ಸ್ವಾತಂತ್ರ್ಯ ಬಂದ ಮೇಲೆ ಎಸ್.ಎಂ. ಕೃಷ್ಣ ಅಷ್ಟೇ ಪ್ರಸ್ತುತವಾಗಿದ್ದರು ಅಂತೇಳಿ ಅಂದ್ರೆ, ನಮಗೆ ಭಾರತ ದೇಶಕ್ಕೆ ಎಂಥ ರಾಜಕಾರಣಿ ಬೇಕಾಗಿದ್ನೋ ಅಂತ ಎಲ್ಲ ಗುಣಗಳು, ಅಂತ ರಾಜಕಾರಣಿ ಹತ್ರ ಇರುವಂಥ ಎಲ್ಲ ಗುಣಗಳು ಎಸ್.ಎಂ. ಕೃಷ್ಣ ಅವ್ರ ಹತ್ರ ಇದ್ದು ಅನ್ನೋದನ್ನ ಇಲ್ಲಿ ನಾವು ನೆನೆಸ್ಕೋಬೇಕು. ಅವ್ರು ಪ್ರಜಾ ಸೋಷಲಿಸ್ಟ್ ಪಾರ್ಟಿಯಿಂದ ಬಂದು ಕಾಂಗ್ರೆಸ್ನೊಳಗೆ ಇಲ್ಲೇ ಬಂದು ಪಕ್ಷಕ್ಕೆ ದೊಡ್ಡ ಬಲ ತುಂಬಿ, ಆಡಳಿತಕ್ಕೆ ಬಲ ತುಂಬಿ, ಕೊಟ್ಟಂಥ ಎಲ್ಲ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿರ್ವಹಿಸಿ, ಯಾವಾಗ ಜಾಗತೀಕರಣ ಯಾವಾಗ ಬದಲಾವಣೆಗಳ ಪರ್ವಗಳು ಬರುತ್ತೆ, 20ನೇ ಶತಮಾನ 21ನೇ ಶತಮಾನದ ಬದಲಾವಣೆ ಪರ್ವಗಳಿಗೆ ಬಹಳ ನಿಚ್ಚಳವಾಗಿ ಸ್ಪಂದಿಸಿ ಅದಕ್ಕೆ ಒಂದು ಒಳ್ಳೆಯ ಅರ್ಥ ನಿರೂಪಣೆನ ಆಡಳಿತಕ್ಕೆ ಕೊಟ್ಟವರು, ರಾಜಕೀಯ ಸಂಘಟನೆ ಕೊಟ್ಟವರು ಎಸ್.ಎಂ. ಕೃಷ್ಣರು. ಇವತ್ತು ನಾವು ಒಂದು ಮಾತನ್ನು ತಿಳ್ಕೋಬೇಕು. 1917ರಲ್ಲಿ ಇಡೀ ರಾಜಕಾರಣಕ್ಕೆ ಅವರು ತಮ್ಮನ್ನೇ ತಾವು ಅರ್ಪಿಸಿಕೊಂಡಂಥವರು, ಅವರಿಗೆ ತುಂಬ ದೊಡ್ಡ ಸವಾಲುಗಳು ಎದುರಾಗ್ತವೆ. 80 ವರ್ಷ ದಾಟಿದ ಮೇಲೆ ಮುಂದೆ ಏನು ಮಾಡಬೇಕು ಅನ್ನೋಂಥ ವಿಚಾರ ಬಂದಾಗ ಎಸ್.ಎಂ. ಕೃಷ್ಣ ಅವತ್ತಿನ ರಾಜಕೀಯ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಕೆಲವೊಂದು ರಾಜಕೀಯ ನಿರ್ಧಾರಗಳನ್ನು ಮಾಡಬೇಕಾಗುತ್ತೆ. ಅವರು ಹೇಳ್ತಾರೆ, ನಾನಿರುವಂಥ ಪಕ್ಷದೊಳಗೆ ಮಾಸ್ ಲೀಡರ್ಗಳಿಗೆ ಬೆಲೆ ಇಲ್ಲ, ಮಾಸ್ ಲೀಡರ್ಗಳಿಗೆ ಎಲ್ಲಿವರೆಗೂ ಬೆಲೆ ಕೊಡೋದಿಲ್ಲೋ ಅಲ್ಲಿವರೆಗೆ ಯಾವುದೇ ರಾಜಕೀಯ ಪಕ್ಷ ಪ್ರಸ್ತುತವಾಗಿ ಗಟ್ಟಿಯಾಗಿ ಉಳಿಯೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಪ್ರಾಯಶಃ ಅವರ ಮಾತುಗಳನ್ನು ಕೇಳುವಂಥ ಸ್ಥಿತಿಯಲ್ಲಿ ಭಾರತದ ರಾಜಕಾರಣ ಇರುವುದಿಲ್ಲ. ಆವಾಗ ಭಾರತೀಯ ಜನತಾ ಪಕ್ಷಕ್ಕೆ ಬರ್ತಾರೆ, ಬಂದು ಅಲ್ಲಿ ಬೆಲೆ ಸಿಗ್ಬೋದು ಅಂತ ನೋಡ್ತಾರೆ. ಆದರೆ ಒಂದು ವಿಪರ್ಯಾಸ ಅಂತೇಳಿ ಅಂದರೆ, ಭಾರತದ ರಾಜಕಾರಣ ಎಸ್.ಎಂ. ಕೃಷ್ಣ ಅಂತವ್ರ ಹಿರಿತನ, ಅವರ ಅನುಭವನ ಬಳಸ್ಕೊಳ್ಳೋದ್ರ ಕಡೆ ಹೆಚ್ಚು ಲಕ್ಷ್ಯ ವಹಿಸುವುದಿಲ್ಲ, ಅದಕ್ಕೆ ಆಸಕ್ತಿ ತೋರಿಸೋದಿಲ್ಲ. ಕೊನೆಗೆ ಅವರಿಗೆ 2023 ಭಾರತ ದೇಶದ ಎರಡನೆಯ ಅತ್ಯುನ್ನತ ಗೌರವವಾದಂಥ ಪದ್ಮವಿಭೂಷಣ ಸಿಗ್ತದೆ. ಪದ್ಮವಿಭೂಷಣಕ್ಕೆ ಅವರು ತುಂಬ ಅರ್ಹರು, ಅದ್ರ ಅವರಿಗೆ ಯಾರು ಮಾತಿಲ್ಲ. ಎಸ್.ಎಂ. ಕೃಷ್ಣ ಅವರನ್ನ ವಿಶ್ಲೇಷಿಸುವಂಥ ಪ್ರಶ್ನೆ ಬಂದಾಗ, ಅವರ ಸಂಪೂರ್ಣ ರಾಜಕೀಯ ಜೀವನ, ಅವರ ಬಾಲ್ಯ, ಇವೆಲ್ಲವೂ 21ನೇ ಶತಮಾನದ 2ನೇ ಕಾಲ ಅವಧಿ, ಅಂದರೆ ಇನ್ನೂ ಮುಂದೇನೂ ಹೇಳ್ಬೋದು.
ತುಂಬ ಪ್ರಸ್ತುತವಾಗಿದೆ. ಯುವಕರು ಅವರಿಂದ ಕಲಿಯಬೇಕಾಗಿದೆ, ರಾಜಕೀಯ ಪಕ್ಷಗಳು ಅವರಿಂದ ಕಲಿಯಬೇಕಾಗಿದೆ ಅಂತ ಎಸ್ ಎಂ ಕೃಷ್ಣರವರು ಎಲ್ಲ ಇಲಾಖೆಗಳಿಗೆ ಕೊಡ್ತಾರೆ. ಇನ್ನು ಅವರ ದೂರದೃಷ್ಟಿ, ಆಡಳಿತ, ರಾಜಕೀಯ ಸಂಘಟನೆ ಮತ್ತು ರಾಜಕೀಯ ತತ್ವಗಳು ಅದರೊಳಗೆ ಗಟ್ಟಿಯಾಗಿರ್ತಾರೆ. ಯಾವಾಗ ಸೋಷಿಯಲಿಸಮ್ ಅನ್ನು ಕಾಂಗ್ರೆಸ್ ಆವರಿಸ್ಕೊಂತ ಅವಾಗ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ. ಅಲ್ಲಿ ಸೋಷಿಯಲಿಸಮ್ ಗಟ್ಟಿಯಾಗಿ ಬೇರೂರುವಂಗೆ ನೋಡ್ಕೊತಾರೆ. ಕರ್ನಾಟಕದೊಳಗೆ ಒಂದು ಅಂತ ಪ್ರಸಂಗ ಬರ್ತದೆ. ದೊಡ್ಡ ಸಂಸ್ಥೆಗಳನ್ನು ಕಟ್ಟುವಾಗ ಎಸ್ ಎಂ ಕೃಷ್ಣ ಅವರವ್ರನ್ನ ಮೀರಿಸಿದವರು ಬಹಳ ಮಂದಿ ಇಲ್ಲ ಆಧುನಿಕ ಕರ್ನಾಟಕದೊಳಗೆ. ಇಂಥ ಸ್ವಲ್ಪ ಅವಧಿಯ ಒಂದು ಟರ್ಮ್ನೊಳಗೆ ವಿಧಾನಸೌಧ ನಮಗೆ ಸಾಕಾಗೋದಿಲ್ಲ ಅನ್ನೋದು, ಆಡಳಿತಕ್ಕೆ ಸಾಕಾಗೋದಿಲ್ಲ ಅಂದಾಗ ವಿಕಾಸಸೌಧ ಕಟ್ಟಿ ಮುಗಿಸ್ಬಿಡ್ತಾರೆ ಒಂದ ಅವಧಿಯೊಳಗೆ. ನಂತರದೊಳಗೆ ನಮಗೆ ಬೇಕಾದಂಥ ಕೆಲವೊಂದಿಷ್ಟು ಸಂಘಟನೆ ವಿಚಾರದೊಳಗೆ ತುಂಬ ಹೇಳ್ತವಾದ್ರೆ ವಿವರವಾಗಿ ತುಂಬ ವಿಷಯಗಳಿದೆ. ಸ್ತ್ರೀ ಶಕ್ತಿ ಅನ್ನುವಂಥ ಗುಂಪುಗಳಿಗೆ ಬಹಳ ದೊಡ್ಡ ಒಂದು ದೊಡ್ಡ ಪುಷ್, ಬಹಳ ದೊಡ್ಡ ಒಂದು ಚೇತನವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಇವತ್ತು ಶಿಕ್ಷಣದ ವ್ಯವಸ್ಥೆ, ಆರೋಗ್ಯದ ವ್ಯವಸ್ಥೆ ಮತ್ತು ಸಾಂಸ್ಥಿಕ ಆಲೋಚನೆ, ವಿಷನರಿ ಅಂತ ಹೇಳ್ಬೋದು, ದೂರದೃಷ್ಟಿ ಹೇಳುವ ಮಹಾನ್ ನಾಯಕ. ಇವ್ರಿಗೆಲ್ಲ ಎಷ್ಟೋ ಜನ ಹೇಳ್ತಾರೆ ಅವ್ರಿಗೆ ಕಾಂಗ್ರೆಸ್ ಪಕ್ಷ ಎಲ್ಲಾನು ಕೊಟ್ಟಿತ್ತು, ಬಿಟ್ಟು ಹೋಗಬಾರ್ದಾಗಿತ್ತು. ನಾವು ಇಲ್ಲಿ ವಿಶ್ಲೇಷಣೆ ಮಾಡಬೇಕು. ಯಾವುದೇ ವ್ಯಕ್ತಿಗೂ ಯಾವುದೇ ಹುದ್ದೆ ಕೊಟ್ಟಾಗ ಆ ವ್ಯಕ್ತಿಯಲ್ಲಿನ ಮೂಲ ಸತ್ವ ಏನಿತ್ತು ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ಹುದ್ದೆಗಳನ್ನು ಕೊಟ್ಟ ಕೂಡಲೇ ಸುಮ್ಮನೆ ತಮ್ಮ ಮನೆಯೊಳಗೆ ಕೂತ್ಕೊಳ್ರಿ ಅಂತ ಹೇಳುವುದು ಅದು ಎಸ್ ಎಂ ಕೃಷ್ಣರಂಥವರಿಗೆ ಎಷ್ಟೊಂದು ಪ್ರಸ್ತುತವಾದದ್ದು. ಎಸ್ ಎಂ ಕೃಷ್ಣ ತಮ್ಮ ಜೀವನದ ಕೊನೆ ಉಸಿರು ಇರುವವರೆಗೂ ಅವರು ಕೂತ್ಕೊಳ್ಳಿಲ್ಲ. ಒಂದಲ್ಲ ಒಂದು ರೀತಿಯೊಳಗೆ ಅವರು ಆ್ಯಕ್ಟಿವ್ ಆಗಿದ್ದರು. ಪ್ರಾಯಶಃ 80ರ ಹರೆಯದ ಎಸ್ ಎಂ ಕೃಷ್ಣಗೆ ಇನ್ನೂ 10 ವರ್ಷದ ಅದ್ಭುತ ರಾಜಕೀಯ ಮಾಡಬೇಕು ಅನ್ನೋ ಆಸೆ ಇತ್ತು. ಆದರೆ ಭಾರತದ ರಾಜಕಾರಣ ಅದನ್ನು ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅನ್ನುವಂಥದ್ದು ಅಷ್ಟೇ ಖೇದಕರವಾದಂಥ ಮಾತು. ಈ ವಿಷಯ ಇವತ್ತಿಗೂ ಪ್ರಸ್ತುತ. ನಾವು ಇಂಥ ಮಹಾನ್ ನಾಯಕರನ್ನ ಬಳಸ್ಕೊಳ್ಬೇಕಾಗತ್ತೆ. ಆದರೂ ಇನ್ನು ಪೂರ್ತಿಯಾಗಿ ಎಸ್ ಎಂ ಕೃಷ್ಣ ಅವರ ಜೀವನವನ್ನು ನಾವು ಅಳೆಯುವಂಥ ಒಂದು ಕೆಲಸಕ್ಕೆ ಹೋದಾಗ ಇದೊಂದು ತುಂಬು ಜೀವನ, ತುಂಬು ಕುಟುಂಬ. ಕೊನೆಗೆ ಸಾರ್ವಜನಿಕ ಜೀವನದೊಳಗೆ ಭಾಳ ದೊಡ್ಡದಾಗಿ ವಯಸ್ಸು 90 ಆದ್ರೂ ನಾ ಸದ್ದು ಮಾಡ್ತೀನಿ ಅಂತೇಳಂದು ಒಂಥರ ಎಲ್ಲ ಬಿಟ್ಟಲ್ಲ ರಾಜಕಾರಣ ಮಾಡ್ತೀನಿ ಅನ್ನುವಷ್ಟು, ಅದಕ್ಕೆ ಏನು ಹೇಳಬೇಕು ಗೊತ್ತಿಲ್ಲ ಪದ. ಭಾಳ ಸೂಕ್ಷ್ಮ ಜೀವಿಯವರು, ಎಲ್ಲಾನು ಬಿಟ್ಟು ನಿಂದ್ರವ್ರು ಅಲ್ಲಿ. ಅವರು 90 ಆದ್ರೂ ನಾ ರಾಜಕೀಯ ಮಾಡ್ತೀನಿ ಅನ್ನುವಂತಹ ಹುಚ್ಚು ಹುಂಬತನಕ್ಕೆ ಹೋಗಲಿಲ್ಲ ಎಸ್ ಎಂ ಕೃಷ್ಣರವರು. ತಮ್ಮ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ತಿಳ್ಕೊಂಡು ಜೀವನವನ್ನು ಸ್ವೀಕಾರ ಮಾಡಿದ ಬಹಳ ದೊಡ್ಡ ಮಟ್ಟದ ವ್ಯಕ್ತಿ, ರಾಜಕಾರಣಿ, ಒಬ್ಬ ಸುಸಂಸ್ಕೃತ ಮಿಸ್ಟರ್ ಎಸ್ ಎಂ ಕೃಷ್ಣ. ಅವರು ಆರೋಗ್ಯದ ಬಗ್ಗೆ ಎರಡು ಮಾತಾಡುವಂಗಿಲ್ಲ. ಇತ್ತೀಚೆಗೆ ಏನಾದರೂ ಸ್ವಲ್ಪ ಆರೋಗ್ಯ ಏರ್ಪೇರಾಗಿರ್ಬೋದು. ಒಬ್ಬ ಒಳ್ಳೆ ಟೆನ್ನಿಸ್ ಆಟಗಾರರು. ನಾವೆಲ್ಲ ಕಾಲೇಜ್ ಹುಡುಗರಿದ್ದಾಗ ವಿಂಬಲ್ಡನ್ ಟೆನ್ನಿಸ್ ಟೂರ್ನಮೆಂಟ್ನ ಫೈನಲ್ಸ್ ನೋಡುವಾಗ ಟಿ ವಿ ಒಳಗೆ ಕ್ಯಾಮ್ರಾಗಳನ್ನು ತೋರಿಸ್ತಿದ್ರು. ಲಂಡನ್ ಒಳಗೆ ಲಾನ್ ಟೆನ್ನಿಸ್ ಟೂರ್ನಮೆಂಟ್ ನಡೆಯುವಾಗ, US ಓಪನ್ ಟೂರ್ನಮೆಂಟು ನಡೆಯುವಾಗ ಅಲ್ಲಿ ಎಸ್ ಎಂ ಕೃಷ್ಣ VIP ಬಾಕ್ಸ್ನೊಳಗೆ ಖಾಯಮಾಗಿ ಪ್ರತಿ ವರ್ಷ ನಮಗೆ ಕಂಡು ಬರ್ತಿದ್ರು. ಜುಲೈನಲ್ಲಿ ನಡೆಯುವಂಥ ವಿಂಬಲ್ಡನ್ ಫೈನಲ್ನೊಳಗೆ ಕರ್ನಾಟಕ ಲಾನ್ ಟೆನ್ನಿಸ್ ಅಸೋಸಿಯೇಷನ್ ಮೋಸ್ಟ್ಲಿ ಅಧ್ಯಕ್ಷರಿದ್ದರು ಕಾಣುತ್ತೆ. ಅಧ್ಯಕ್ಷರಾಗಿ ಕೆಲಸ ಮಾಡಿ ಲಾನ್ ಟೆನ್ನಿಸ್ ಅಭಿವೃದ್ಧಿಗೆ ಕರ್ನಾಟಕ ಮತ್ತು ಭಾರತದಲ್ಲಿ ಶ್ರಮಪಟ್ಟವರು ಎಸ್ ಎಂ ಕೃಷ್ಣ. ಎಸ್ ಎಂ ಕೃಷ್ಣ ಒಬ್ಬ ಒಳ್ಳೆಯ
ತತ್ವಜ್ಞಾನಿ, ಒಬ್ಬ ವಿಚಾರವಂತರನ್ನು ಗೌರವಿಸೋರು, ಜನಾನುರಾಗಿಗಳು, ಎಲ್ಲ ವರ್ಗದವರಿಗೂ ಬೇಕಾಗದಂಥವರು ಎಸ್ ಎಂ ಕೃಷ್ಣ. ಅಂಥವರ ಆತ್ಮಕ್ಕೆ ಶಾಂತಿ ಸಿಗಲಿ. ಮತ್ತು ಮುಂಬರುವಂತಹ ಭಾರತದ ರಾಜಕಾರಣಿಗಳಿಗೆ, ಯುವ ರಾಜಕಾರಣಿಗಳಿಗೆ ಅವರೊಂದು ದೊಡ್ಡ ಉದಾಹರಣೆ, ಅವರ ಉದಾಹರಣೆಯನ್ನು ನಾವೆಲ್ಲರೂ ತಕ್ಕೊಂಡು ಬೆಳೆಯಬೇಕಾದಂತಹ ಅನಿವಾರ್ಯತೆ ಇವತ್ತಿನ ಕಾಲಕ್ಕಿದೆ ಅಂತ ಹೇಳಿ ಅವರ ಆತ್ಮಕ್ಕೆ ಮತ್ತೊಂದು ಸಲ ಶಾಂತಿ ಕೊಡೋಣ.